ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 29ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಇವತ್ತು ನಮಗೆ ಮಾರ್ಕೆಟಲ್ಲಿ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು 134 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ 33 ಪಾಯಿಂಟ್ ಡೌನ್ ಸೈಡಲ್ಲಿ ಕ್ಲೋಸ್ ಆಗಿದೆ. ತುಂಬಾನೇ ವೊಲಟೈಲ್ ಮಾರ್ಕೆಟ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಈಗ 15,800ರ ಕೆಳಗಡೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಾಳೆ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ, ಸೊ ನೋಡಬೇಕಾಗುತ್ತೆ ಮಾರ್ಕೆಟ್ ಯಾವ ಕಡೆ ಮೊಮೆಂಟಮ್ ಅನ್ನ ಕೊಡುತ್ತೆ ಅಂತ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ 541 ಪಾಯಿಂಟ್ಗಳ ಡೌನ್ ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಬ್ಯಾಂಕ್ ನಿಫ್ಟಿ ಈಗ 33,269ರಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ನಿಫ್ಟಿ ಮತ್ತು ಸೆನ್ಸೆಕ್ಸ್ಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಹೆಚ್ಚಿನ ಒಂದು ವೀಕ್ನೆಸ್ ಕಾಣಿಸ್ತಿದೆ. ನಿನ್ನೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದ್ರು ಕೂಡ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ಸೊ ಇವತ್ತು ಕೂಡ ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬಾನೇ ಒಂದು ಕರೆಕ್ಷನ್ ಕಾಣಿಸ್ತಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಅನ್ನು ಇವತ್ತು ಗಮನಿಸಿದಾಗ ಮತ್ತೆ ONGC ಟಾಪ್ ಗೇನರ್ ಆಗಿದೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಜಾಸ್ತಿ ಆಗ್ತಿರೋದ್ರಿಂದ ONGCಯ ಪ್ರೈಸಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಕಾಣಿಸ್ತಿದೆ. ಹಾಗೆ NTPC ಕೂಡ ಅಷ್ಟೇ 2%ಗೂ ಹೆಚ್ಚಿನ ಒಂದು ಅಪ್ಸೈಡಲ್ಲಿ ಇವತ್ತು ಕ್ಲೋಸ್ ಆಗಿದೆ. ರಿಲಯನ್ಸ್ ಅಲ್ಲೂ ಕೂಡ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. 2% ಅಪ್ಸೈಡಲ್ಲಿ ರಿಲಯನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಸ್ಟ್ರೆಂತ್ ಇದ್ದಾಗ ರಿಲಯನ್ಸ್ನ ಶೇರಲ್ಲಿ ನಮಗೆ ಫಾಲ್ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಮಾರ್ಕೆಟ್ ಈಗ ಫಾಲ್ ಆಗ್ತಿದ್ದಾಗ ರಿಲಯನ್ಸ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇದಕ್ಕೆ ಮೇಜರ್ ರೀಸನ್ ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ಹಾಗೆಯೇ ಕ್ರೂಡ್ ಆಯಿಲ್ನ ಪ್ರೈಸಸ್ ಜಾಸ್ತಿ ಆಗೋದು ರಿಲಯನ್ಸ್ಗೂ ಕೂಡ ಪಾಸಿಟಿವ್ ಆಗುತ್ತೆ. ಏನಕ್ಕೆಂದ್ರೆ ಇವರು ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಅನ್ನ ಮಾಡ್ತಾರೆ. ಸೊ ಇವರ ರಿಫೈನರೀಸ್ ಕೂಡ ಇದೆ. ಆ ಒಂದು ಕಾರಣದಿಂದ ಕ್ರೂಡ್ ಆಯಿಲ್ನ ಪ್ರೈಸಸ್ ಜಾಸ್ತಿ ಆದಾಗ ರಿಲಯನ್ಸ್ಗೂ ಕೂಡ ಅದು ಪಾಸಿಟಿವ್ ಆಗುತ್ತೆ. ಹಾಗೆ ಇನ್ನೊಂದು PSU ಸೆಕ್ಟರ್ನ ಕಂಪನಿ ಕೋಲ್ ಇಂಡಿಯಾ ಕೂಡ ಇವತ್ತು 1%ಗೂ ಹೆಚ್ಚಿನ ಅಪ್ಸೈಡಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನ ಗಮನಿಸಿದಾಗ HDFC ಲೈಫ್ ಇವತ್ತು ಟಾಪ್ ಲೂಸರ್ ಆಗಿದೆ. ಆಲ್ಮೋಸ್ಟ್ 4.5% ಕರೆಕ್ಷನ್ HDFC ಲೈಫಲ್ಲಿ ನೋಡೋದಕ್ಕೆ ಸಿಗ್ತದೆ. HUL ಕೂಡ ಅಷ್ಟೇ ಇವತ್ತು 3.5%ಗೂ ಹೆಚ್ಚಾಗಿ ಕರೆಕ್ಟ್ ಆಯಿತು. ಅಪೋಲೋ ಹಾಸ್ಪಿಟಲಲ್ಲೂ ಕೂಡ 3.5% ಫಾಲ್ ಕಾಣಿಸ್ತಿದೆ. ಆಕ್ಸಿಸ್ ಬ್ಯಾಂಕ್ ಕೂಡ ಆಲ್ಮೋಸ್ಟ್ 3% ಡೌನ್ ಸೈಡಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು. ಆ ಒಂದು ಕಾರಣದಿಂದನೇ ಬ್ಯಾಂಕ್ ನಿಫ್ಟಿಯಲ್ಲಿ ಅಷ್ಟೊಂದು ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿರೋದು. ಹಾಗೆ US ಡಾಲರ್ನ ಮುಂದೆ ರೂಪಾಯಿಯ ಮೌಲ್ಯ ಇನ್ನಷ್ಟು ಕುಸಿತ ಕಾಣ್ತಿದೆ. ಸೊ ಆಲ್ಮೋಸ್ಟ್ ಈಗ ಒಂದು USDಗೆ 79 ರೂಪಾಯಿ ಪ್ರೈಸ್ ನಮಗೆ ಕಾಣಿಸ್ತಿದೆ. ಸೊ ಆಲ್ ಟೈಮ್ ಲೋ ಹತ್ರ ರೂಪಿ ಟ್ರೇಡ್ ಆಗ್ತಿದೆ. ಅನಲಿಸ್ಟ್ಗಳು ಕೂಡ ಅಷ್ಟೇ USD INR ನಮಗೆ 80 ರೂಪಾಯಿವರೆಗೂ ಹೋಗ್ಬೋದು. ಹಾಗೆ ಅದೇ ಪ್ರೈಸಲ್ಲಿ ಮುಂದಿನ 3 ತಿಂಗಳು ಇರುವಂಥ ಸಾಧ್ಯತೆ ಇರುತ್ತೆ ಅಂತ ಕೂಡ ಹೇಳಿದ್ರು. ಈ ರೀತಿ ಆದಾಗ ಭಾರತದಲ್ಲಿ ಇನ್ಫ್ಲೇಷನ್ ಇನ್ನಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಕೂಡ ಅಷ್ಟೇ $1.5 ಜಾಸ್ತಿ ಆಗಿದೆ. ಆ ಒಂದು ಕಾರಣದಿಂದ ಆಯಿಲ್ ಸೆಕ್ಟರ್ನ ಕಂಪನಿಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. $115 ಹತ್ರ ನಮಗೆ ಆಯಿಲ್ ಪ್ರೈಸಸ್ ಈಗ ಕಾಣಿಸ್ತಿದೆ. ರೂಟ್ ಮೊಬೈಲ್ನ ಬೋರ್ಡ್ ಬೈಬ್ಯಾಕ್ ಅನ್ನು ಅಪ್ರೂವ್ ಮಾಡಿದರೆ. ಸೊ 120 ಕೋಟಿಯ ಬೈಬ್ಯಾಕ್ ಆಗಿರುತ್ತೆ ಇದು. ಬಟ್ ಈ ಒಂದು ಬೈಬ್ಯಾಕ್ ಕೂಡ ಬಜಾಜ್ ಆಟೋ ರೀತಿಯಲ್ಲೇ ಓಪನ್ ಮಾರ್ಕೆಟ್ನಿಂದ ಬೈಬ್ಯಾಕ್ ಆಗಿರುತ್ತೆ. 1,700ರ ಪ್ರೈಸ್ನ ಒಳಗಡೆ ರೂಟ್ ಮೊಬೈಲ್ ಟ್ರೇಡ್ ಆಗ್ತಿದ್ರೆ ಓಪನ್ ಮಾರ್ಕೆಟ್ನಿಂದನೇ ಕಂಪನಿ ಶೇರ್ಗಳನ್ನು ಬೈಬ್ಯಾಕ್ ಮಾಡ್ತಾರೆ. ಟೋಟಲ್ ಆಗಿ 7 ಲಕ್ಷ ಶೇರ್ಗಳನ್ನು ಬೈ ಮಾಡುವಂಥ ಉದ್ದೇಶ ಇದೆ. ಟೋಟಲ್ 100% ಈಕ್ವಿಟಿಯಲ್ಲಿ 1.12% ಶೇರ್ಗಳನ್ನು ಕಂಪನಿ ಬೈಬ್ಯಾಕ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಇನ್ವೆಸ್ಟರ್ಸ್ಗಳು ಶೇರ್ಗಳನ್ನು ಟೆಂಡರ್ ಮಾಡೋ ರೀತಿ ಇರೋದಿಲ್ಲ. ಸೊ ನೀವು ಮಾರ್ಕೆಟಲ್ಲಿ ಏನು ಶೇರ್ಗಳನ್ನು ಸೆಲ್ ಮಾಡ್ತೀರಾ ಅದನ್ನು ಕಂಪನಿ ಬೈ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಒಂದು ಆಫರ್ ಕ್ಲೋಸರ್ ಪೀರಿಯಡ್ ಅನ್ನು ಸೆಟ್ ಮಾಡಿರ್ತಾರೆ. ಸೊ ಆ ಒಂದು ಪೀರಿಯಡ್ನ ಒಳಗಾಗಿ ರೂಟ್ ಮೊಬೈಲ್ 1,700ರ ಪ್ರೈಸ್ನ ಒಳಗಡೆ ಟ್ರೇಡ್ ಆಗ್ತಿದೆ ಅಂದರೆ ಸೊ 1,400 1,500ರ ಪ್ರೈಸ್ನ ಹತ್ತಿರ ಟ್ರೇಡ್ ಆಗ್ತಿದ್ರೆ ಅಲ್ಲಿ ಕಂಪನಿ ಶೇರ್ಗಳನ್ನು ಬೈಬ್ಯಾಕ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಈ ಒಂದು ಬೈಬ್ಯಾಕ್ಗೆ ರೆಸ್ಟ್ರಿಕ್ಷನ್ ಏನು ಅಂದರೆ 7 ಲಕ್ಷ ಶೇರ್ಗಳನ್ನು ಮಾತ್ರ ಇವರು ಬೈಬ್ಯಾಕ್ ಮಾಡ್ತಾರೆ. ಅದರ ಮೇಲೆ ಇವರು ಶೇರ್ಗಳನ್ನು ಬೈ ಮಾಡೋದಿಲ್ಲ. ಸೊ ಅದಕ್ಕಿಂತ ಕಮ್ಮಿ ಕೂಡ ಬೈ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಈ ಒಂದು ನ್ಯೂಸ್ನಿಂದ ರೂಟ್ ಮೊಬೈಲ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಬಜಾಜ್ ಆಟೋ ಕೂಡ ಅಷ್ಟೇ ತುಂಬಾನೇ ಕರೆಕ್ಟ್ ಆಗಿತ್ತು. ಅದಾದ್ಮೇಲೆ ಸ್ವಲ್ಪ ಬೌನ್ಸ್ ಬ್ಯಾಕ್ ನಮಗೆ ಬಜಾಜ್ ಆಟೋದಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಈ ರೀತಿಯಲ್ಲಿ ಓಪನ್ ಮಾರ್ಕೆಟ್ನಿಂದ ಕಂಪನಿ ಶೇರ್ಗಳನ್ನು ಬೈಬ್ಯಾಕ್ ಮಾಡ್ಕೊಂಡಾಗ ಸ್ಟಾಕ್ಗೆ ಅದು ಸ್ವಲ್ಪ ನೆಗೆಟಿವ್ ನ್ಯೂಸ್ ಆಗುತ್ತೆ. ಸೊ ಬೈಬ್ಯಾಕ್ ಅಂದಾಗ ಎಲ್ಲರೂ ಕೂಡ ಟೆಂಡರ್ ಬೈಬ್ಯಾಕ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ 1,700ರ ಪ್ರೈಸ್ನಲ್ಲೇ ಕಂಪನಿ ಬೈಬ್ಯಾಕ್ ಮಾಡ್ಕೊಂಡ್ರೆ ಅದು ಸ್ಟಾಕ್ಗೆ ಪಾಸಿಟಿವ್ ಆಗುತ್ತೆ. ಈಗ ಕಂಪನಿ 1,200 1,300 ಯಾವ ಪ್ರೈಸಲ್ಲಿ ಕೂಡ ಬೈಬ್ಯಾಕ್ ಮಾಡ್ಕೋಬಹುದು. ಸೊ ಇನ್ವೆಸ್ಟರ್ಸ್ಗಳಿಗೆ ಓಪನ್ ಮಾರ್ಕೆಟ್ ಬೈಬ್ಯಾಕ್ ಅಷ್ಟು ಇಷ್ಟ ಆಗೋದಿಲ್ಲ. ಗೌರ್ಮೆಂಟ್ ಕೋಲ್ ಮೈನ್ಗಳನ್ನು ಆಕ್ಷನ್ ಮಾಡ್ತಿದ್ದಾರೆ. ಸೊ ಟೋಟಲ್ 24 ಮೈನ್ಗಳನ್ನು ಗೌರ್ಮೆಂಟ್ ಈಗ ಆಕ್ಷನ್ ಮಾಡ್ತಾರೆ. ಸ್ಟೀಲ್ ಕಂಪನಿಗಳಿಗೆ ಕೋಲ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೀಲ್ ಪ್ರೊಡಕ್ಷನ್ನಲ್ಲಿ ಕೋಲ್ನ ಪಾತ್ರ ತುಂಬಾನೇ ಜಾಸ್ತಿ ಇರುತ್ತೆ. ಈ ಒಂದು 24 ಮೈನ್ಗಳಿಗೆ 31 ಸ್ಟೀಲ್ ಕಂಪನಿಗಳು ಬಿಡ್ಡನ್ನು ಸಲ್ಲಿಸಿದ್ದಾರೆ. ಮೇಜರ್ ಆಗಿ JSW ಸ್ಟೀಲ್, ವೇದಾಂತ, NLC ಇಂಡಿಯಾ ಹಾಗೇನೆ ಜಿಂದಾಲ್ ಪವರ್ ಎಲ್ಲರೂ ಕೂಡ ಬಿಡ್ಡಿಂಗ್ ಅನ್ನು ಸಲ್ಲಿಸಿದ್ದಾರೆ. ಯಾರು ಹೆಚ್ಚಿನ ಬಿಡ್ಡಿಂಗ್ ಅನ್ನು ಸಲ್ಲಿಸಿರ್ತಾರೆ ಅವರಿಗೆ ಈ ಮೈನ್ಸ್ಗಳು ಅವೈಲೇಬಲ್ ಆಗುತ್ತೆ. JSW ಸ್ಟೀಲ್, ವೇದಾಂತ, ಜಿಂದಾಲ್ ಸೊ ಇದೆಲ್ಲ ದೊಡ್ಡ ದೊಡ್ಡ ಗ್ರೂಪ್ ಆಗಿರೋದ್ರಿಂದ ಅವರು ಹೆಚ್ಚಿನ ಬಿಡ್ಡಿಂಗ್ಸ್ಗಳನ್ನು ಸಲ್ಲಿಸ್ತಾರೆ. ಹಾಗೆ ಈ ಎಲ್ಲ ಮೈನ್ಸ್ಗಳನ್ನು ಅವರು ಪಡ್ಕೋತಾರೆ. ಸೊ ಅವ್ರದೇ ಆದ ಮೈನ್ಸ್ ಇದ್ದಾಗ ಅವರು ಕೋಲನ್ನು ಆರಾಮಾಗಿ ಜನರೇಟ್ ಮಾಡ್ಕೋಬಹುದಾಗುತ್ತೆ ಆ ಮೈನ್ಸ್ಗಳಿಂದ. ಸೊ ಆಗ ಅವರ ಇನ್ಪುಟ್ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಫ್ಯೂಚರ್ ರಿಟೇಲ್ನ ಕೇಸ್ NCLTಯಲ್ಲಿ ನಡೀತಿತ್ತು. ಬ್ಯಾಂಕ್ ಆಫ್ ಇಂಡಿಯಾ ಒಂದು ಪಿಟಿಷನ್ ಅನ್ನು ಸಲ್ಲಿಸಿದ್ರು. 15,000 ಕೋಟಿಯಷ್ಟು ಲೋನ್ ಅನ್ನು ಇವರು ಫ್ಯೂಚರ್ ರಿಟೇಲ್ಗೆ ಕೊಟ್ಟಿದ್ರು. ಸೊ ಆ ಒಂದು ಕಾರಣದಿಂದ ಇನ್ಸಾಲ್ವೆನ್ಸಿಯನ್ನು ತರಬೇಕು, ಫ್ಯೂಚರ್ ಗ್ರೂಪ್ ಅನ್ನ ಬ್ಯಾಂಕ್ರಪ್ಟ್ ಅಂತ ಡಿಸೈಡ್ ಮಾಡಿ ಅವರ ಅಸೆಟ್ಗಳನ್ನು ಸೆಲ್ ಮಾಡಿ ತಮ್ಮ ದುಡ್ಡನ್ನು ವಾಪಸ್ ಕೊಡಬೇಕು ಅಂತ
ಬ್ಯಾಂಕ್ ಆಫ್ ಇಂಡಿಯಾ NCLTಗೆ ಒಂದು ಪೆಟಿಷನ್ ಅನ್ನು ಸಲ್ಲಿಸಿದ್ರು. ಈ ಒಂದು ಪೆಟಿಷನ್ನ ವಿರುದ್ಧವಾಗಿ ಅಮೆಝಾನ್ ಒಂದು ಪೆಟಿಷನ್ ಅನ್ನು ಹಾಕಿದ್ರು. ಸೊ ಈ ರೀತಿ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಅನ್ನ ತರಬಾರ್ದು, ಫ್ಯೂಚರ್ ರಿಟೇಲ್ಗೆ ಸ್ವಲ್ಪ ಸಮಯವನ್ನ ಕೊಡಬೇಕು, ಅವರು ತಮ್ಮ ಲೋನ್ಸ್ ಅನ್ನ ಕ್ಲಿಯರ್ ಮಾಡ್ತಾರೆ ಅಂತ. NCLT ಫ್ಯೂಚರ್ ರಿಟೇಲ್ ಆಗಿರ್ಬೋದು, ಬ್ಯಾಂಕ್ ಆಫ್ ಇಂಡಿಯಾ ಹಾಗೆ ಅಮೆಝಾನ್ ಎಲ್ಲರ ವಾದವನ್ನ ಕೇಳಿದೆ, ಹಾಗೆ ತಮ್ಮ ಒಂದು ತೀರ್ಪನ್ನ ರಿಸರ್ವ್ ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿಯ ವಾದ ಪ್ರತಿವಾದಗಳು ನಡೆಯೋದಿಲ್ಲ. NCLT ಯಾವಾಗ ಬೇಕಾದರೂ ಈ ಒಂದು ತೀರ್ಪನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇರುತ್ತೆ. ಇವತ್ತು ಫ್ಯೂಚರ್ ರಿಟೇಲ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಲಾಕ್ ಆಗಿತ್ತು, ಅದಾದ್ಮೇಲೆ ಸೆಲ್ಲಿಂಗ್ ಪ್ರೆಷರ್ ಕೂಡ ಬಂತು. ಸೊ 3.8% ಅಪ್ಸೈಡ್ ಅಲ್ಲಿ ಫ್ಯೂಚರ್ ರಿಟೇಲ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ₹6.85 ಹತ್ರ ಈಗ ಇದು ಟ್ರೇಡ್ ಆಗ್ತಿದೆ. 45-50 ರೂಪಾಯಿ ಹತ್ರ ಟ್ರೇಡ್ ಆಗ್ತಿತ್ತು. ಸೊ ಅಲ್ಲಿಂದ ರಿಲಯನ್ಸ್ ನ ಡೀಲ್ ಮುರಿದು ಬಿದ್ದ ಮೇಲೆ ಈಗ ನಮಗೆ ಇದೊಂದು ಪೆನ್ನಿ ಸ್ಟಾಕ್ ಆಗಿ ಟ್ರೇಡ್ ಆಗ್ತಿದೆ. ಸೊ ಹಾಗೆ ತುಂಬ ಜನ ಈ ಒಂದು ಸ್ಟಾಕಲ್ಲಿ ಎಂಟ್ರಿನ ತಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತೀರಾ, ಬಟ್ ತುಂಬಾ ರಿಸ್ಕಿ ಆಗುತ್ತೆ. ಅಕಸ್ಮಾತ್ ಏನಾದರೂ NCLT ಫ್ಯೂಚರ್ ರಿಟೇಲನ್ನು ಬ್ಯಾಂಕ್ರಪ್ಟ್ ಅಂತ ಡಿಸೈಡ್ ಮಾಡಿದ್ರೆ ಸೊ ಶೇರ್ ಪ್ರೈಸಸ್ 0 ಆಗುತ್ತೆ. ಸೊ ನೀವೇನು ಇನ್ವೆಸ್ಟ್ ಮಾಡ್ತೀರಾ ಅಷ್ಟು ದುಡ್ಡು ನಿಮಗೆ ಸಿಗೋದಿಲ್ಲ. ಸ್ಟಾಕ್ ಲೋವರ್ ಸರ್ಕ್ಯೂಟಲ್ಲಿ ನೋಡೋದಕ್ಕೆ ಸಿಗುತ್ತೆ, ಆಗ ನೀವು ಸೆಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಫ್ರೆಶ್ ಆಗಿ ಎಂಟ್ರಿಯನ್ನು ತಗೋತಿದ್ದೀರಾ ಅಂದರೆ ಸ್ವಲ್ಪ ಅಮೌಂಟನ್ನು ಮಾತ್ರ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಸೊ NCLT ಏನಾದರೂ ಫ್ಯೂಚರ್ ರಿಟೇಲ್ನ ಪರವಾಗಿ ಒಂದು ತೀರ್ಪನ್ನು ಕೊಟ್ಟರೆ ಸ್ವಲ್ಪ ಪಾಸಿಟಿವ್ ಸೈಡ್ ನೋಡೋದಕ್ಕೆ ಸಿಗ್ಬೋದು, ಒಂದೆರಡು ಅಪ್ಪರ್ ಸರ್ಕ್ಯೂಟ್ಗಳು ಕಾಣಿಸ್ಬೋದು. ಬಟ್ ಬಿಸ್ನೆಸ್ನಲ್ಲಿ ಯಾವುದೇ ಒಂದು ಸ್ಕೋಪ್ ಇಲ್ಲ. ಬ್ಯಾಂಕ್ ಆಫ್ ಇಂಡಿಯಾಗೆ ಇವರು 15,000 ಕೋಟಿ ಲೋನ್ಸ್ ಅನ್ನ ಕೊಡಬೇಕು. ಅವರ ಬಳಿಯಲ್ಲಿ ಯಾವುದೇ ಸ್ಟೋರ್ಗಳು ಈಗ ಇಲ್ಲ. ಎಲ್ಲ ಸ್ಟೋರ್ಗಳನ್ನ ರಿಲಯನ್ಸ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಏನಕ್ಕೆ ಫ್ಯೂಚರ್ ರಿಟೇಲ್ ತಮ್ಮ ಎಲ್ಲ ಸ್ಟೋರ್ಗಳನ್ನ ಲೀಸ್ನ ಆಧಾರದ ಮೇಲೆ ನಡೆಸ್ತಿದ್ರು. ಸೊ ಲೀಸ್ ಕೂಡ ಅವ್ರಿಗೆ ಪೇ ಮಾಡೋದಕ್ಕೆ ಆಗಲಿಲ್ಲ. ಸೊ ಒಂದು ಕಾರಣದಿಂದ ಎಲ್ಲ ಸ್ಟೋರ್ಗಳನ್ನು ರಿಲಯನ್ಸ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಯಾವುದೇ ರೀತಿಯ ಬಿಸ್ನೆಸ್ ಇಲ್ಲ. ಸೊ ಯಾವ ರೀತಿಯಲ್ಲಿ ಇವರು ಈ ಲೋನ್ಸ್ಗಳನ್ನು ಕೊಡ್ತಾರೆ ಅವ್ರಿಗೆ ಗ್ಯಾರಂಟಿ ಇಲ್ಲ. ಪ್ರಮೋಟರ್ಗಳು ತಮ್ಮ ಶೇರ್ಗಳನ್ನು ಸೆಲ್ ಮಾಡ್ತಾ ಹೋಗ್ತಿದ್ದಾರೆ. ಸೊ ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗಳು ಹೆಚ್ಚಾಗಿ ಶೇರ್ಗಳನ್ನು ಬೈ ಮಾಡ್ತಿದ್ದಾರೆ. ಸ್ವಲ್ಪ ಕೇರ್ಫುಲ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಹೆಚ್ಚೆಚ್ಚಾಗಿ ಇಲ್ಲಿ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡ್ತಾ ಹೋದಾಗ ಅಷ್ಟು ಅಮೌಂಟ್ ನಿಮಗೆ ಲಾಸ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಕಳೆದ 3 ದಿನ ನಮಗೆ ಮಾರ್ಕೆಟಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇದ್ದ ಕಾರಣ IRCTCಯಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೈಡ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ನಮಗೆ IRCTC ಆಲ್ಮೋಸ್ಟ್ 4% ಕರೆಕ್ಟ್ ಆಗಿದೆ. ಸೊ ಏನು ಪಾಸಿಟಿವ್ ಮೊಮೆಂಟಮ್ ನಮಗೆ ಕಳೆದ 3 ದಿನದಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು, ಇದೊಂದು ಡೆಡ್ ಕ್ಯಾಟ್ ಬೌನ್ಸ್ ಅಂತ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ಸ್ಟಾಕ್ನಲ್ಲಿ ನಮಗೆ ಸೆಲ್ ಆಫ್ ಬಂದಾಗ ಆ ಒಂದು ಸ್ಟಾಕ್ ಓವರ್ಸೋಲ್ಡ್ ಝೋನ್ಗೆ ಹೋಗುತ್ತೆ. ಸೊ ಆ ಒಂದು ಓವರ್ಸೋಲ್ಡ್ ಝೋನ್ನಲ್ಲಿ ಮಾರ್ಕೆಟ್ ಪಾಸಿಟಿವ್ ಇದ್ದಾಗ ಸ್ವಲ್ಪ ಜನ ಶೇರ್ಗಳನ್ನು ಬೈ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಒಂದು ಮೊಮೆಂಟಮ್ನಲ್ಲಿ ನಮಗೆ ವಾಲ್ಯೂಮ್ ನೋಡೋದಕ್ಕೆ ಸಿಗುತ್ತೆ. ಆಗ ಏನು ಮೊಮೆಂಟಮ್ ಬರುತ್ತೆ, ಮತ್ತೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕಾಣಿಸಿದಾಗ ಮತ್ತೆ ಸ್ಟಾಕ್ನಲ್ಲಿ ಫಾಲ್ ಕಾಣಿಸುತ್ತೆ. IRCTCಯಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ ಅಂತ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಇನ್ಫ್ಲೇಷನ್ ಕೂಡ ಜಾಸ್ತಿ ಇರೋದ್ರಿಂದ ಜನ ಟ್ರಾವೆಲ್ ಮಾಡೋದನ್ನ ರೆಸ್ಟ್ರಿಕ್ಟ್ ಮಾಡಬಹುದು ಅಂತ ಎಕ್ಸ್ಪರ್ಟ್ಸ್ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ನೀವು ಶಾರ್ಟ್ ಟರ್ಮ್ಗೆ ಟ್ರೇಡಿಂಗ್ ಅನ್ನ ಮಾಡ್ತಿದ್ದೀರಾ ಅಂದ್ರೆ 570 ಒಂದು ಸ್ಟಾಪ್ ಲಾಸ್ ಅನ್ನ ಇಟ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ. ಹಾಗೆ ಫ್ರೆಶ್ ಪೊಸಿಷನ್ ಅನ್ನ ಲಾಂಗ್ ಟರ್ಮ್ಗೆ ತಗೋಬೇಕು ಅಂತ ಇದ್ರೆ ಇನ್ನೂ ಸ್ವಲ್ಪ ವೆಯ್ಟ್ ಮಾಡೋದು ಒಳ್ಳೇದು ಅಂತ ಕೂಡ ಹೇಳ್ತಿದ್ದಾರೆ. 540-550 ಪ್ರೈಸಲ್ಲಿ IRCTC ಸಿಕ್ಕಿದ್ರೆ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಅಕ್ಯುಮುಲೇಷನ್ ಲೆವೆಲ್ ಆಗುತ್ತೆ ಅಂತ ಕೂಡ ಇವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ನೀವು ಆ ಒಂದು ಲೆವೆಲ್ಸ್ಗಳಲ್ಲಿ ಎಂಟರ್ ಆಗ್ತಿದ್ರ ಅಂದ್ರೆ 535 ಹತ್ರ ಒಂದು ಸ್ಟಾಪ್ ಲಾಸ್ ಅನ್ನ ಇಟ್ಕೋಬೇಕಾಗುತ್ತೆ. ಸೊ ಆಲ್ರೆಡಿ ಶಾರ್ಟ್ ಟರ್ಮ್ಗೆ ಈ ಒಂದು ಪಾಸಿಟಿವ್ ಮೊಮೆಂಟಮ್ ಅಲ್ಲಿ ಪೊಸಿಷನ್ ಅನ್ನ ತಗೊಂಡಿದ್ದೀರಾ ಅಂದ್ರೆ ಸೊ 570 ಲೆವೆಲ್ ಅಲ್ಲಿ ನೀವು ಸ್ಟಾಪ್ ಲಾಸ್ ಗಳನ್ನ ಇಟ್ಕೋಬೇಕಾಗುತ್ತೆ. 570 ಕೆಳಗಡೆ IRCTC ಹೋದ್ರೆ ಇನ್ನಷ್ಟು ಸೆಲ್ ಆಫ್ ಬರುವಂತ ಸಾಧ್ಯತೆ ಇರುತ್ತೆ. ಹಾಗೆ ರಿಲಯನ್ಸ್ ಅಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಸ್ಟಾಕ್ನಲ್ಲಿ ನೆಗೆಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಅದಾದ್ಮೇಲೆ ಆಲ್ಮೋಸ್ಟ್ 2% ಸ್ಟಾಕ್ ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಇದಕ್ಕೆ ರೀಸನ್ ಬರ್ನ್ಸ್ಟೈನ್ ತಮ್ಮ ಟಾರ್ಗೆಟ್ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಆಲ್ಮೋಸ್ಟ್ 30% ಅಪ್ಸೈಡ್ ನಮಗೆ 1 ವರ್ಷದಲ್ಲಿ ರಿಲಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಇವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ಈ ಮುಂಚೆ ಇವರು 2830 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಈಗ 3360ಕ್ಕೆ ತಮ್ಮ ಟಾರ್ಗೆಟ್ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ ಇ ಕಾಮರ್ಸ್ ಬಿಸ್ನೆಸ್ ನಲ್ಲಿ ಅಂದ್ರೆ ರಿಟೇಲ್ ಬಿಸ್ನೆಸ್ ನಲ್ಲಿ ಜಿಯೋ ಮಾರ್ಟ್ ಓಮ್ನಿ ಚಾನಲ್ ಪ್ರೆಸೆನ್ಸ್ ಅನ್ನ ಹೊಂದಿದೆ. ಅಂದ್ರೆ ಆನ್ಲೈನ್ ಅಲ್ಲೂ ಕೂಡ ನಾವು ಆರ್ಡರ್ ಮಾಡಬಹುದಾಗುತ್ತೆ. ಹಾಗೆ ಫ್ಯೂಚರ್ ರಿಟೇಲ್ ನ ಸ್ಟೋರ್ ಗಳನ್ನ ಇವರು ಏನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದನ್ನ ಜಿಯೋ ಮಾರ್ಟ್ ನ ಬ್ರ್ಯಾಂಡ್ ನ ಅಡಿಯಲ್ಲಿ ಇವರು ನಡೆಸ್ತಿದ್ದಾರೆ. ಹಾಗೆ ಅಲ್ಲೂ ಕೂಡ ನಾವು ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಬಹುದಾಗುತ್ತೆ. ಈ ರೀತಿಯಲ್ಲಿ ಓಮ್ನಿ ಚಾನಲ್ ಪ್ರೆಸೆನ್ಸ್ ಅನ್ನ ಜಿಯೋ ಮಾರ್ಟ್ ಹೊಂದಿದ್ದಾರೆ. ಹಾಗೆ ನಾವು ಟೆಲಿಕಾಂ ವಿಷಯಕ್ಕೆ ಬಂದಾಗ ಜಿಯೋ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ. ಮುಂದೆ 5G ಪ್ಲಾನ್ ಕೂಡ ಇರೋದ್ರಿಂದ ಅಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗಬಹುದು ಅಂತ ಬರ್ನ್ಸ್ಟೈನ್ ಹೇಳ್ತಿದ್ದಾರೆ. ಹಾಗೆ ಕ್ರೂಡ್ ಆಯಿಲ್ ನ ಪ್ರೈಸಸ್ ಜಾಸ್ತಿ ಆಗ್ತಿದೆ. ಆಯಿಲ್ ಅಂಡ್ ಕೆಮಿಕಲ್ ಬಿಸ್ನೆಸ್ ಅಲ್ಲೂ ಕೂಡ ಒಳ್ಳೆ ಒಂದು ರೆವೆನ್ಯೂ ಅನ್ನ ಇವರು ಮುಂಬರುವ ಕ್ವಾರ್ಟರ್ಗಳಲ್ಲಿ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಗ್ರೀನ್ ಎನರ್ಜಿ ಬಿಸ್ನೆಸ್ ಅಲ್ಲೂ ಕೂಡ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ಗಳು ಕಾಣಿಸ್ತಿದೆ. ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಬ್ಲೂ ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್ ಈ ಫೀಲ್ಡ್ಗಳಲ್ಲೂ ಕಾಣಿಸ್ತಿದೆ. ಸೊ ಈ 4 ಸೆಕ್ಟರ್ಗಳು ಆಲ್ಮೋಸ್ಟ್ 20% CAGR ಅಲ್ಲಿ ಮುಂದಿನ 4 ವರ್ಷದಲ್ಲಿ ಗ್ರೋ ಆಗುತ್ತೆ ಅಂತ ಬರ್ನ್ಸ್ಟೈನ್ ತಮ್ಮ ಒಂದು ಅನಾಲಿಸಿಸ್ ಅನ್ನ ಮಾಡಿದ್ದಾರೆ. ಹಾಗೆ ಟಾರ್ಗೆಟ್ ಪ್ರೈಸ್ ಕೂಡ ತುಂಬಾನೇ ರೈಸ್ ಮಾಡಿದ್ದಾರೆ. NSE ನಮಗೆ ಒಂದು ಫ್ರಾಡ್ನ ನ್ಯೂಸ್ ಕೆಲ ದಿನಗಳ ಹಿಂದೆ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ NSE ಫಾರ್ಮರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂತಹ ಚಿತ್ರಾ ರಾಮಕೃಷ್ಣ ಅವರನ್ನ ಸಸ್ಪೆಂಡ್ ಕೂಡ ಮಾಡಿದ್ರು. ಸೊ ಆ ಒಂದು ವಿಚಾರದಲ್ಲಿ ಈಗ ಸೆಬಿ ಪೆನಾಲ್ಟಿಯನ್ನು ಹಾಕಿದ್ದಾರೆ. ಆಲ್ಮೋಸ್ಟ್ 45 ಕೋಟಿಯಷ್ಟು ಪೆನಾಲ್ಟಿ.
18 ಎಂಟಿಟಿಗಳ ಮೇಲೆ ಬಿದ್ದಿರೋದು ಕಾಣಿಸ್ತಿದೆ. ಸೊ ಇದನ್ನ ಡಾರ್ಕ್ ಫೈಬರ್ ಕೇಸ್ ಅಂತ ರಿಜಿಸ್ಟರ್ ಮಾಡಿದ್ರು. 2015ರಲ್ಲಿ ಈ ಒಂದು ಕೇಸ್ ನಡೆದಿತ್ತು. ಕೆಲವೊಂದಿಷ್ಟು ಬ್ರೋಕರೇಜ್ಗಳು NSEಯ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಫಾಸ್ಟೆಸ್ಟ್ ಕನೆಕ್ಟಿವಿಟಿಯನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಸೊ ಈ ಒಂದು ಕೇಸನ್ನ ಡಾರ್ಕ್ ಫೈಬರ್ ಕೇಸ್ ಅಂತ ರಿಜಿಸ್ಟರ್ ಮಾಡಿದ್ರು. ಸೊ ಒಂದು ಕೇಸ್ನ ಆಧಾರದ ಮೇಲೆ ಯಾರ್ಯಾರು ಈ ಒಂದು ಫ್ರಾಡಲ್ಲಿ ಇನ್ವಾಲ್ವ್ ಆಗಿದ್ರು ಎಲ್ಲರ ಮೇಲೂ ಕೂಡ ಸೆಬಿ ಒಂದು ಪೆನಾಲ್ಟಿಯನ್ನು ಸ್ಲ್ಯಾಪ್ ಮಾಡಿದ್ದಾರೆ. ಸೊ ಇವತ್ತು ನಾನು ಮಾರ್ಕೆಟ್ನ ಬಗ್ಗೆ ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.